ದಾಂಪತ್ಯವು ಮಾನ್ಯವಾದದ್ದು, ದೇವರು ಸೃಷ್ಟಿಸಿದ್ದು, ದೇವರು ಪ್ರಾರಂಭಿಸಿದಾಗಿರುವುದರಿಂದ ಪರಿಶುದ್ಧವಂತ ಎಣಿಸಬೇಕು. ಕಾರಣ ಏಕೆಂದರೆ ಲೋಕದಲ್ಲಿ ಜಾರತ್ವ ಇದೆ, ಲೋಕದಲ್ಲಿ ವ್ಯಭಿಚಾರ ಇದೆ, ಲೋಕದಲ್ಲಿ ದೇವರು ಮಾಡಿದಂಥ ಪರಿಶುದ್ಧತೆಗೆ ವಿರೋಧವಾಗಿ ಲೋಕ ನಡೀತಾ ಇದೆ. ಹಾಗಾಗಿ ಆ ರೀತಿಯಾಗಿ ನೀವು ನಡೆಯದೆ, ಆ ರೀತಿಯಾಗಿ ನೀವು ನಡ್ಕೊಳ್ಳದೆ, ಆ ಪರಿಶುದ್ಧತೆಯಲ್ಲೇ ನೀವೆಲ್ಲರೂ ನಡೆಯಬೇಕು. ಆ ಪರಿಶುದ್ಧತೆಯನ್ನ ನೀವು ಗೌರವಿಸಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಎಚ್ಚರಿಸುವಂತದಾಗಿದೆ. ಹಲ್ಲೆಲೂಯಾ. ದೇವರು ಉಂಟು ಮಾಡಿದ ಕಾರ್ಯ, ದೇವರು ಪ್ರಾರಂಭಿಸಿದ ಕಾರ್ಯ ಆಗಿರುವುದರಿಂದ ಇದು ಪರಿಶುದ್ಧವಾದದ್ದು. ಆದರೆ ಲೋಕ ಈಗ ಏನ್ ಮಾಡ್ತಾ ಇದೆ ಅಂದ್ರೆ ಅಪರಿಶುದ್ಧತೆ ಮಾಡ್ತಾ ಇದೆ. ಈಗ ಮದುವೆ ಜೀವನಕ್ಕೆ ಬೆಲೆ ಇಲ್ಲದಾಗೆ ಲೋಕ ನಡೆದುಕೊಳ್ಳುತ್ತಾ ಇದೆ. ಆ ಓದಿಯಂತ ವಾಕ್ಯ ಭಾಗದ ಕೆಳಗಳು ನೋಡ್ತೇವೆ, ಜಾರತ್ವ, ವ್ಯಭಿಚಾರ. ಜಾರತ್ವ ಅಂದ್ರೆ ಮದುವೆಕ್ಕಿಂತ ಮುಂಚೆ ತಪ್ಪಾದ ಸಂಬಂಧ ಇಟ್ಟುಕೊಳ್ಳುವಂಥದ್ದು. ವ್ಯಭಿಚಾರ ಅಂದ್ರೆ ಮದುವೆ ಆದ್ರೂ ಕೂಡ ಇನ್ನೊಬ್ಬರ ಜೊತೆ ತಪ್ಪಾದ ಸಂಬಂಧ ಇಟ್ಟುಕೊಳ್ಳುವಂಥದ್ದು. ಇದು ದೇವರ ಸೃಷ್ಟಿಗೆ, ದೇವರ ನಿಯಮಕ್ಕೆ ವಿರೋಧವಾದ ಕಾರ್ಯ ಆಗಿದೆ. ಅದಕ್ಕೆ ದೇವರು ಹೇಳ್ತಾರೆ, ಇದನ್ನ ನೀವು ಗೌರವಿಸಬೇಕು. ನಾನು ಪ್ರಾರಂಭಿಸಿದಂತ ಕಾರ್ಯ, ನಾನು ಸಿದ್ಧ ಮಾಡಿದಂತ ಕಾರ್ಯವನ್ನ ನೀವು ಮಲಿನತೆ ಮಾಡಬೇಡ್ರಿ, ಮಲಿನತೆಗೊಳಿಸಬೇಡ್ರಿ. ಇದು ಪರಿಶುದ್ಧವಾದದೆಂಬುದಾಗಿ ನೀವು ಎಣಿಸಿರೆಂಬುದಾಗಿ ದೇವರ ವಾಕ್ಯ ನಮಗೆ ಸಾರುವಂತದಾಗಿದೆ. ಪ್ರೇರೆ, ಹೌದು, ದೇವರ ಮಕ್ಕಳಾಗಿರುವ ನಾವುಗಳು, ದೇವರಿಂದ ಸೃಷ್ಟಿಸಲ್ಪಟ್ಟಂತ ನಾವುಗಳು ದೇವರ ಸ್ವಭಾವಕ್ಕೆ, ದೇವರ ನೀತಿಗೆ, ದೇವರ ಪರಿಶುದ್ಧತೆಗೆ ವಿರೋಧವಾಗಿ ನಾವು ಎಂದೂ ಕೂಡ ನಡೆಯಕೂಡದು. ಹಾಗಾಗಿ ದೇವರು ಯಾವ ರೀತಿಯಲ್ಲಿ ನಮ್ಮನ್ನು ಸೃಷ್ಟಿ ಮಾಡಿದರೋ ಅದೇ ಪರಿಶುದ್ಧತೆಯಲ್ಲೇ ಸ್ತ್ರೀಯಾಗಲಿ ಪುರುಷನಾಗಲಿ ಸಾಗಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಪ್ರೋತ್ಸಾಹಿಸುವಂತದ್ದಾಗಿದೆ. ಸೊ ಹಾಗಾದ್ರೆ ದೇವರ ವಾಕ್ಯ ಹೇಳಿದ ಪ್ರಕಾರ ಹೇಗೆ ಇದು ಗೌರವವಾದದ್ದು, ಹೇಗೆ ಮಾನ್ಯವಾದದ್ದು, ಯಾಕೆ ಇದನ್ನು ನಾವು ಗೌರವಿಸಬೇಕು? ನೋಡಿ, ಇದು ದೇವರು ಪ್ರಾರಂಭ ಮಾಡಿದಂತ ಮದುವೆ. ಯಾಕೆ ಇದು ಮಾನ್ಯವಾದದ್ದು? ಪ್ರಾರಂಭದಲ್ಲಿ ನಾವು ಓದಿದ್ದೇವೆ, ದಾಂಪತ್ಯ ಜೀವನ ಮಾನ್ಯವಾದದ್ದು ಎಲ್ಲರೂ ಎಣಿಸಬೇಕು. ಯಾಕೆ ಗಂಡ ಹೆಂಡತಿ ಸಂಬಂಧ ಮಾನ್ಯವಾದಂತ ಎಲ್ಲರೂ ಎಣಿಸಬೇಕು? ಇಬ್ಬರು ಒಂದಾಗಿ ಸೇರುವುದನ್ನ ಎಲ್ಲರೂ ಎಣಿಸಬೇಕು. ಯಾಕೆ ಈ ಪರಿಶುದ್ಧತೆಯನ್ನ ಮಾನ್ಯವಾದದ್ದು ಎಣಿಸಬೇಕಂದ್ರೆ ಇದು ಮನುಷ್ಯನು ಸೃಷ್ಟಿ ಮಾಡಲಿಲ್ಲ. ಯಾವಾತನು ಭೂಮಿಯನ್ನ, ಯಾವಾತನು ಆಕಾಶವನ್ನ, ಯಾವಾತನು ಸೂರ್ಯ ಚಂದ್ರ ನಕ್ಷತ್ರಗಳು ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಗಳು ಮನುಷ್ಯರನ್ನ ಸಕಲವನ್ನ ಸೃಷ್ಟಿ ಮಾಡಿದ ಆತನು ಈ ಮದುವೆಯನ್ನ ಪ್ರಾರಂಭಿಸಿದಾನೋ ಅದಕ್ಕೆ ನಾವೆಲ್ಲರೂ ಕೂಡಿ ಗೌರವಿಸಲಿಕ್ಕೆ ಸ್ಥಳದಲ್ಲಿ ಕೂಡಿ ಬಂದಿದ್ದೇವೆ. ಹಲ್ಲೆಲೂಯಾ. ಇದು ಮನುಷ್ಯನು ಪ್ರಾರಂಭ ಮಾಡಿದಲ್ಲ, ದೇವರೇ ಇದನ್ನ ಪ್ರಾರಂಭ ಮಾಡಿದ್ದಾನೆ. ಆದಿಕಾಂಡ 2ನೇ ಅಧ್ಯಾಯ 22ನೇ ವಚನದಲ್ಲಿ ನಾವು ನೋಡ್ತೇವೆ, ದೇವರು ಪ್ರಾರಂಭ ಮಾಡಿದಂತ ಮದುವೆ. ಆಮೆನ್. ಇವತ್ತು ಯಾವ ಮನುಷ್ಯನು ಹೇಳಕ್ಕಾಗಲ್ಲ, ನಾನೇ ಈ ಮದುವೆ ಪ್ರಾರಂಭ ಮಾಡಿದ್ದು, ನಾನೇ ಇದು ಸ್ಥಾಪನೆ ಮಾಡಿದಂತ ಯಾವ ಮನುಷ್ಯನು ಕೂಡ ಹೇಳಕ್ಕಾಗಲ್ಲ. ಕಾರಣ ಯಾಕೆಂದ್ರೆ ಪ್ರಾರಂಭ ಸೃಷ್ಟಿಯಲ್ಲಿ ದೇವರು ಮನುಷ್ಯನನ್ನ ಸೃಷ್ಟಿ ಮಾಡಿ, ಪುರುಷನನ್ನ ಸೃಷ್ಟಿ ಮಾಡಿ, ನಂತರ ಸ್ತ್ರೀಯನ್ನ ತನ್ನ ಪಕ್ಕ ಎಲುಬಿನಿಂದ ಸೃಷ್ಟಿ ಮಾಡಿ ಅವರಿಬ್ಬರನ್ನ ಕೂಡಿಸಿ ಮದುವೆಯಾಗಿ ಕರ್ತನು ಆಚರಿಸಿದನು. ಆಮೆನ್. ನನಗಂತೂ ಗೊತ್ತಿಲ್ಲ ಇವರೇ ಸ್ಟಾರ್ಟ್ ಮಾಡ್ಯಾರ ಮದುವೆ ಅಂತ. ಮನುಷ್ಯರು ಯಾರಾದ್ರೂ ಸ್ಟಾರ್ಟ್ ಮಾಡ್ಯಾರ? ನಿಮ್ಗೆ ಯಾರಿಗಾದ್ರೂ ಗೊತ್ತಾ? ಸರ್ ಇವರೇ ನೋಡ್ರಿ ಸ್ಟಾರ್ಟ್ ಮಾಡಿದ್ದು ಅಂತ ಯಾರಾದ್ರೂ ಹೇಳ್ಬೋದಾ? ಯಾರೂ ಇಲ್ಲ. ದೇವರೇ ಪ್ರಾರಂಭ ಮಾಡಿದ್ದಾನೆ. ಅದಕ್ಕೆ ನಾವು ಗೌರವಿಸಬೇಕಾಗಿದೆ, ಅದಕ್ಕೆ ನಾವು ಸನ್ಮಾನಿಸಬೇಕಾಗಿದೆ. ದೇವರ ಕಾರ್ಯವನ್ನ, ದೇವರ ಸೃಷ್ಟಿಯನ್ನ, ದೇವರ ನಿಯಮವನ್ನ ಯಾವಾಗ ನಾವು ಸನ್ಮಾನಿಸ್ತೀವೋ ಅದು ಪರಿಶುದ್ಧತೆಯಿಂದ ನಾವು ಕಾಪಾಡಿಕೊಂಡು ಹೋಗಲಿಕ್ಕೆ ನಮಗೆ ಸಹಾಯವಾಗುತ್ತದೆ. ಮೊದಲನೇ ಕಾರಣ, ನಾನು 4 ಕಾರಣಗಳನ್ನು ಹೇಳ್ತೇನೆ ಯಾಕೆ ನಾವು ಮಾನ್ಯವಾದನ್ನು ಗೌರವಿಸಬೇಕು, ಯಾಕೆ ಮದುವೆಯನ್ನು ನಾವು ಗೌರವಿಸಬೇಕಂತ. ಮೊದಲನೇದು, ಇದು ದೇವರು ಪ್ರಾರಂಭ ಮಾಡಿದ್ದು. ಹೇಳಿ, ಪಕ್ಕದವರಿಗೆ ಹೇಳಿ, ದೇವರು ಪ್ರಾರಂಭ ಮಾಡಿದ್ದು. ಯಾರಾದ್ರೂ ಹೇಳ್ಬೋದು, ನಮ್ಮ ತಾತ ಪ್ರಾರಂಭ ಮಾಡ್ರಿ ದೇವರು ಅಂತ ಯಾರಾದ್ರೂ ಹೇಳ್ಬೋದಾ? ಇಲ್ಲ. ನಮ್ಮ ಮುತ್ತಾತ ಯಾರು ಇಲ್ಲ. ಎಲ್ಲಿಗೋದ್ರೂ ದೇವರ ಬಳಿಗೆ ಹೋಗ್ಬೇಕು. ದೇವರೇ ಪ್ರಾರಂಭ ಮಾಡಿದ್ದಾನೆ. ಆಮೆನ್. ಸೊ ಎರಡನೇದಾಗಿ ನಾವು ನೋಡ್ತೇವೆ, ಇದು ದೇವರು ಆಶೀರ್ವದಿಸಿದ್ದು. ಮದುವೆನ ದೇವರೇ ಪ್ರಾರಂಭ ಮಾಡಿದ್ರು. ಮೊದಲನೇ ಮದುವೆ ಆದಾಮವ್ವ ಏದೆನ್ ತೋಟದಲ್ಲಿ ಜರುಗಿತು, ದೇವರೇ ಪ್ರಾರಂಭ ಮಾಡಿದನು. ಎರಡನೇದಾಗಿ ಆ ಮದುವೆಯನ್ನ ದೇವರು ತನ್ನ ಕೈಗಳಿಂದ ಆಶೀರ್ವಾದ ಮಾಡಿದ್ದಾನೆ. ನೀವು ಬಹು ಸಂತಾನವುಳ್ಳವರಾಗಿ ಎಚ್ಚಿರಿ, ಭೂಮಿ ಮೇಲೆ ತುಂಬಿಕೊಳ್ಳಿರಿ, ಅಭಿವೃದ್ಧಿಯಾಗಿರಿ, ಆಶೀರ್ವಾದ ಹೊಂದಿರೆಂಬುದಾಗಿ. ಸೊ ದೇವರು ಹೇಳಿ ತನ್ನ ಸ್ವಂತ ಕೈಗಳಿಂದ, ತನ್ನ ಸ್ವಂತ ಬಾಯಿಂದ ಅವರನ್ನು ಆಶೀರ್ವದಿಸಿ ಅವರನ್ನು ಹರಸಿದನು. ಇವತ್ತು ಅದೇ ಭೂಮಿ ಮೇಲೆ ನಡೀತಾ ಇದೆ. ಹಲ್ಲೆಲೂಯಾ. ಅದಕ್ಕೆ ಕುಟುಂಬಸ್ಥರಿಗೆ ಮಕ್ಕಳು, ಅವರ ಮಕ್ಕಳಿಂದ ಮಕ್ಕಳು, ಮೊಮ್ಮಕ್ಕಳು, ಮರಿಮೊಮ್ಮಕ್ಕಳು ಈಗ ಬೆಳೀತಾ ಭೂಮಿಯನ್ನ ಏನ್ ಮಾಡ್ತಾ ಇದ್ದಾರೆ? ಜನ ತುಂಬಿಕೊಳ್ಳುತ್ತಾ ಇದ್ದಾರೆ. ಯಾಕಂದ್ರೆ ದೇವರ ಆಶೀರ್ವಾದದಿಂದ ಕೂಡಿದ ಮದುವೆಯಾಗಿದೆ. ಅದಕ್ಕೆ ಮದುವೆಯನ್ನ ಗೌರವಿಸುವುದು ಇದು ದೇವರ ಆಶೀರ್ವಾದ. ಇವತ್ತು ನಾವು ಕುಟುಂಬಸ್ಥರಾಗಿದ್ದೇವೆ, ಒಬ್ಬರನ್ನ ಇಬ್ಬರಾಗಿದ್ದೇವೆ, ನಮಗೆ ಮಕ್ಕಳು, ಮರಿಮಕ್ಕಳು, ಮೊಮ್ಮಕ್ಕಳು ನಮಗಿದ್ದಾರೆ ಅಂದ್ರೆ ಇದು ದೇವರ ಆಶೀರ್ವಾದ.
ಆ ದಿನವೇ ದೇವರ ಆಶೀರ್ವಾದ ಮಾಡಿ ಅವರನ್ನು ಕಳಿಸಿದ. ಇವತ್ತು ಅದೇ ನೆರವೇರ್ತಾ ಇದೆ. ಅದಕ್ಕೆ ನಾವು ದೇವರನ್ನ ಗೌರವಿಸಬೇಕಾಗಿದೆ. ಹಲ್ಲೆಲೂಯಾ. ಮದುವೆ ಆದಂತವ್ರು ಹೇಳ, ನಾನು ದೇವರ ಆಶೀರ್ವಾದ ಹೊಂದಿದವಳಾಗಿದ್ದೇನೆ. ಸ್ವಲ್ಪ ಜೋರಾಗಿ ಹೇಳ್ರಿ. ಆಶೀರ್ವಾದ ಯಾರಿಗೂ ಬೇಡವಾ? ಬೇಕಾ ಬೇಡ್ರಿ? ಒಳ್ಳೇದು ಬೇಕಾ? ಆಶೀರ್ವಾದ ಬೇಕಾ? ಹಾಗಾದ್ರೆ ಪಕ್ಕದ ನೀವು ದೇವರ ಆಶೀರ್ವಾದ ಹೊಂದಿದವರು. ಮದುವೆ ಆದವರಷ್ಟೇ ಹೇಳಿ, ಯಾಕಂದ್ರೆ ಮದುವೆ ಆದವರಿಗಷ್ಟೇ ದೇವರ ಆಶೀರ್ವಾದ ಮಾಡ್ದ. ಸೊ ಮೂರನೇದಾಗಿ ಯಾಕೆ ಇದು ಮಾನ್ಯವಾದದ್ದು? ಮೂರನೇದಾಗಿ ನಾವು ನೋಡ್ತೇವೆ, ಇದು ದೇವರು ಮನುಷ್ಯನಿಗೆ ಕೊಟ್ಟ ಅಧಿಕಾರದಿಂದ ಕೂಡಿರುವಂತದ್ದಾಗಿದೆ. ಅವರಿಗೆ ಒಬ್ಬರನ್ನ ಇಬ್ಬರನ್ನಾಗಿ ಮಾಡಿ ಅವರನ್ನು ಆಶೀರ್ವದಿಸಿ ನಂತರ ಹೇಳಿದ, ದೇವರು ತನಗಿರುವ ಅಧಿಕಾರ, ತನ್ನ ನಿಯಂತ್ರಣದಲ್ಲಿ ಇರುವಂತದ್ದನ್ನ ಮನುಷ್ಯನಿಗೆ ಅಧಿಕಾರವಾಗಿ ಕೊಟ್ಟಿದ್ದಾನೆಂಬುದಾಗಿ ನಾವು ನೋಡುವಂತರಾಗಿದ್ದೇವೆ ಪ್ರೇರೆ. ಆದಿಕಾಂಡ 1ನೇ ಅಧ್ಯಾಯ 28ನೇ ವಚನ ಬಿ ಭಾಗದಲ್ಲಿ ಈ ವಾಕ್ಯವನ್ನು ನಾವು ನೋಡುತ್ತೇವೆ. ಅವರಿಗೆ ಹೇಳಿದನು, ಭೂಮಿಯನ್ನ ವಶ ಮಾಡಿಕೊಳ್ಳ್ರಿ, ಭೂಮಿಯ ಮೇಲೆ ದೊರೆತನ ಮಾಡಿರಿ. ದೊರೆತನ ಅಂದ್ರೆ ಆಡಳಿತ. ಭೂಮಿಯನ್ನ ಸಂಚರಿಸಿರಿ, ನಿಮಗೆ ನಾನು ಒಪ್ಪಿಸಿಕೊಡ್ತೇನೆ, ನಿಮಗೆ ಅಧಿಕಾರವನ್ನು ನಾನು ನಿಮಗೆ ಕೊಡುತ್ತೇನೆ ಎಂಬುದಾಗಿ ದೇವರು ತನ್ನ ನಿಯಂತ್ರಣದಲ್ಲಿರುವಂತಹ ಅಧಿಕಾರ, ತನ್ನ ನಿಯಂತ್ರಣದಲ್ಲಿರುವಂತಹ ಭೂಮಿ, ತನ್ನ ನಿಯಂತ್ರಣದಲ್ಲಿರುವಂತಹ ಸೃಷ್ಟಿಯನ್ನ ಮಾನವರಿಗೆ ಅಧಿಕಾರವಾಗಿ ದೇವರು ಕೊಟ್ಟಿದ್ದನು. ಹಲ್ಲೆಲೂಯಾ. ಅದಕ್ಕೆ ಇವತ್ತು ಮನುಷ್ಯನು ಅಂತರಿಕ್ಷಕ್ಕೆ ಹೋಗ್ತಾನೆ, ಅದಕ್ಕೆ ಇವತ್ತು ಮನುಷ್ಯನು ಸಮುದ್ರದ ಒಳಗಡೆ ಹೋಗ್ತಾನೆ, ಅದಕ್ಕೆ ಇವತ್ತು ಮನುಷ್ಯನು ಭೂಮಿ ಮೇಲೆ ಏನೆಲ್ಲ ವಸ್ತುಗಳನ್ನು ಕಂಡುಹಿಡ್ತಾನೆ. ಕಾರಣ ದೇವರು ಕೊಟ್ಟ ಜ್ಞಾನ, ದೇವರು ಮಾಡಿದಂಥ ಕಾರ್ಯವನ್ನ, ದೇವರು ಕೊಟ್ಟಂತ ಅಧಿಕಾರದಿಂದ, ದೇವರು ಕೊಟ್ಟಂತ ಆಡಳಿತದಿಂದ ಇವತ್ತು ಮನುಷ್ಯನ ಎಲ್ಲವನ್ನ ಅನುಭವ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಜೋರಾಗೋಣ, ಹಲ್ಲೆಲೂಯಾ. ಸೊ ದೇವರು ಕೊಟ್ಟ ಜ್ಞಾನದಿಂದ ಎಲ್ಲ ಕಡೆ ಇವತ್ತು ಮನುಷ್ಯನು ಹೋಗ್ತಾ ಇದ್ದಾನೆ. ನಾವು ನೋಡ್ತೇವೆ, ಕಳೆದ ಸಾರಿ ನಮ್ಮ ಭಾರತ ದೇಶದಿಂದ ಇಬ್ಬರು ಸಹೋದರಿಯರು ಎಲ್ಲಿಗೆ ಹೋಗಿ ಬಂದಿದ್ದಾರೆ? ಬಾಹ್ಯಾಕಾಶಕ್ಕೆ ಹೋಗಿ ಬಂದಿದ್ದಾರೆ. ದೇವ್ರ ವಾಕ್ಯ ಹೇಳ್ತದೆ, ಭೂಮಿ ನನ್ನದು, ಆಕಾಶ ನನ್ನದು, ಈ ಭೂಮಿನ ಮನುಷ್ಯರಿಗೆ ನಾನು ಕೊಟ್ಟಿದ್ದೇನೆ, ಭೂಮಿ ಮೇಲೆ ಸಮಸ್ತ ನನ್ನದಂತ ದೇವರ ವಾಕ್ಯ ಕೀರ್ತನೆಯಲ್ಲಿ ನಾವು ನೋಡ್ತೇವೆ. ಸೊ ದೇವರ ಮನುಷ್ಯರಿಗೆ ಕೊಟ್ಟ ಮೇಲೆ ಅದರ ಮೇಲೆ ಎಲ್ಲದರ ಮೇಲೆ ಆಡಳಿತವನ್ನ ಮನುಷ್ಯನು ಮಾಡ್ತಾ ಇದ್ದಾನೆ. ಆಮೇನ್. ಹಾಗಾದ್ರೆ ಇದು ಯಾರು ಕೊಟ್ಟಿದ್ದು ಆಡಳಿತ? ದೇವರು. ಅದರ ಹಾಗೆ ಇವತ್ತಿಗೂ ಕೂಡ ಸೃಷ್ಟಿ ನಡೀತಾ ಇದೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. ಸೊ ನಾಲ್ಕನೇದಾಗಿ ನಾನು ಮುಗಿಸ್ತೇನೆ, ಬೇಗನೆ ಹೋಗಿ, ಯಾಕಂದ್ರೆ ಸಮಯ ಆಗಿದೆ. ನಾಲ್ಕನೇದಾಗಿ ನಾವು ನೋಡ್ತೇವೆ, ಈ ಮದುವೆ ದಾಂಪತ್ಯ ಜೀವನ ಯಾಕೆ ಮಾನ್ಯವಾದದ್ದು? ಈ ಮದುವೆ ದೇವರಿಗೂ ಮತ್ತು ಆತನ ನಂಬಿದ ಮಕ್ಕಳಿಗೂ ಸೂಚನೆಯಾಗಿದೆ. ಏನು ಸೂಚನೆಯಾಗಿದೆ? ಇವತ್ತು ನಾವು ನೋಡ್ತೇವೆ, ಸಹೋದರ ಸಚಿನ್ ಅವರು, ಸಹೋದರಿ ರಾಜಶ್ರೀ ಅವರನ್ನ ನಾವು ನೋಡ್ತೇವೆ. ಇವರನ್ನ ನೋಡುವಾಗ ನಮಗೆ ನೆನಪು ಬರ್ತದೆ, ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಸಾಮ್ಯ ರೂಪವಾಗಿ ಹೇಳ್ತಾನೆ. ಮತ್ತಾಯ 25:1 ಯೋಹಾನ 3:29 ಕರ್ತನು ಹೇಳ್ತಾನೆ, ಇದೇ ರೀತಿಯಾಗಿ ಒಂದು ದಿನ ಪರಲೋಕದಲ್ಲಿ ಮಧ್ಯಾಕಾಶದಲ್ಲಿ ಸಭೆ ಎತ್ತಲು ಪಡುವಂತದಾಗಿದೆ. ಹಾಲೆಲೂಯಾ, ಹಾಲೆಲೂಯಾ. ಇವಾಗ ಸಹೋದರ ಸಚಿನ್ ಅವರು ನೋಡುವಾಗ ಯೇಸು ಕ್ರಿಸ್ತನು ಮದಿಮಗನಾಗಿ ಮಧ್ಯಾಕಾಶದಲ್ಲಿ ಆತನು ಬರುವನಾಗಿದ್ದಾನೆ. ಸಹೋದರಿ ರಾಜಶ್ರೀ ಅವರನ್ನು ನಾವು ನೋಡುವಾಗ ಸಭೆ ಸ್ತ್ರೀಗೆ ಹೋಲಿಕೆ ಆಗಿದೆ. ಸಭೆ ಯೇಸು ಸ್ವಾಮಿ ಮಧ್ಯಾಕಾಶದಲ್ಲಿ ಮದಿಮಗನಾಗಿ ಬರುವಾಗ ಸಭೆ ಎತ್ತಲ್ಪಡುವಂತದಾಗಿದೆ. ಇದು 4ನೇ ಸೂಚನೆ, ಮದುವೆಯನ್ನು ಗೌರವಿಸಲಿಕ್ಕೆ 4ನೇ ಸೂಚನೆ ಆಗಿದೆ. ಅದಕ್ಕೆ ನಮ್ಮ ಕರ್ತನಾದ ಯೇಸು ಸ್ವಾಮಿ ಕಾನಾವೂರಿನ ಮದುವೆಗೆ ಆತನು ಹೋದ, ಆ ಮದುವೆಯನ್ನು ಗೌರವಿಸಿದ. ಸೇವೆಯಲ್ಲಿ ಎಷ್ಟು ಬಿಜಿಯಾಗಿದ್ರು ಕೂಡ, ಶಿಷ್ಯರು ಆತನ ಹಿಂಬಾಲಿಸ್ತಾ ಇದ್ರು ಕೂಡ, ಅನೇಕ ಜನರು ಆತನ ಹಿಂಬಾಲಿಸ್ತಾ ಇದ್ರು ಕೂಡ, ಆ ಕಾನಾವೂರಿನ ಮದುವೆಗೆ ಹೋಗಿ ಆತನ ಗೌರವಿಸಿದ, ಆ ಮದುವೆನ ಆಶೀರ್ವದಿಸಿದ. ಕಾರಣ ಇದು ಮನುಷ್ಯನು ಪ್ರಾರಂಭ ಮಾಡಿದ್ದಲ್ಲ, ಇದು ದೇವರು ಪ್ರಾರಂಭ ಮಾಡಿದ್ದು, ಇದು ದೇವರ ಆಶೀರ್ವಾದ ಮಾಡಿದ್ದು, ಇದು ದೇವರು ಕೊಟ್ಟ ಅಧಿಕಾರದಿಂದ ಕೂಡಿದ್ದು, ಇದು ಕರ್ತನು ತಿರುಗಿ 2ನೇ ಬರಣದಲ್ಲಿ ಬರುವುದರಿಂದ ಅದನ್ನು ಸೂಚಿಸುವಂತ ಮದುವೆಯಾಗಿ ಕರ್ತನು ನೇಮಿಸಿರುವುದನ್ನ ನಾವು ಕಾಣುವಂತರಾಗಿದ್ದೇವೆ. ಆಮೇನ್. ಒಂದು ಸಾರಿ ನೋಡಿ, ಸುಂದರವಾಗಿ ರೆಡಿಯಾಗಿ ಬಂದಿರುವಂತಹ ಸಹೋದರ ಸಚಿನ್ ಅವರು, ರಾಜಶ್ರೀ ಇವರನ್ನು ನೋಡುವಾಗ ನಾವು ನೆನಪು ಮಾಡಿಕೊಳ್ಬೇಕು, ನಮ್ಮ ಕರ್ತನಾದ ಯೇಸು ಸ್ವಾಮಿ ಒಂದು ದಿನ ಮಧ್ಯಾಕಾಶದಲ್ಲಿ ಮದುಮಗನಾಗಿ ಬರಲಿಕ್ಕಿದ್ದಾನೆ. ನಾನು ಮದುಮಗಳಾಗಿ ಸಿದ್ಧಳಾಗಿ ಆತನ ಜೊತೆ ಆತನಿರುವ ರಾಜ್ಯಕ್ಕೆ ನಾನು ಹೋಗ್ತೇನೆ ಎಂಬುದಾಗಿ ನಾವು ನೆನಪು ಮಾಡಿಕೊಳ್ಳುವಾಗ ಖಂಡಿತವಾಗಿ ಈ ದಾಂಪತ್ಯ ಜೀವಿತಕ್ಕೆ ಖಂಡಿತವಾಗಿ ಅದು ಗೌರವ ಸಲ್ಲಿಸುವಂತದಾಗಿದೆ. ದೇವರ ಸೃಷ್ಟಿಯನ್ನ ನಾವು ಗೌರವಿಸುವಂತರಾಗಿದ್ದೇವೆ ಪ್ರೇರೆ. ಹೌದು, ಸ್ವದೇವರು ಪ್ರಾರಂಭ ಮಾಡಿದರು, ದೇವರು ಆಶೀರ್ವದಿಸಿದರು, ದೇವರು ನಮಗೆ ಅಧಿಕಾರವೆಲ್ಲ ಕೊಟ್ಟನು.
ಸೊ ದೇವರು ತಿರುಗಿ ನಾನು ಮತ್ತೆ ಬರುವಾಗ ಇದೇ ರೀತಿಯಲ್ಲಿ ನಿಮ್ಮನ್ನ ನಾನು ಭೇಟಿ ಆಗ್ತೇನೆ, ಇದೇ ರೀತಿಯಲ್ಲಿ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಎಂಬುದಾಗಿ ದೇವರು ಹೇಳಿದ್ರು. ಆದರೆ ಇವತ್ತು ಮನುಷ್ಯನು ದೇವರು ಮಾಡಿದ ಆಶೀರ್ವಾದವನ್ನ, ದೇವರು ಕಟ್ಟಿದ ಕುಟುಂಬವನ್ನ ಇವತ್ತು ಮನುಷ್ಯನು ಅನುಭವಿಸಲಿಕ್ಕೆ, ಸಮಾಧಾನ ಸಂತೋಷದಲ್ಲಿ, ನೀತಿಯಲ್ಲಿ, ಪರಿಶುದ್ಧತೆಯಲ್ಲಿ ಇವತ್ತು ಅನುಭವಿಸಲಿಕ್ಕೆ ನಾನು ಆಗ್ತಾ ಇಲ್ಲ. ಕಾರಣ ಏನಂದ್ರೆ ಈ ಕುಟುಂಬ ಜೀವನದಲ್ಲಿ ಪಾಪ ಅನ್ನುವಂಥದ್ದು ಪ್ರವೇಶವಾಗಿದೆ. ದೇವರು ಪ್ರಾರಂಭ ಮಾಡುವಾಗ ಪರಿಶುದ್ಧವಾಗಿಯೇ ಇತ್ತು, ದೇವರು ಪ್ರಾರಂಭ ಮಾಡುವಾಗ ಶುದ್ಧವಾಗಿಯೇ ದೇವರು ಮಾಡಿದ. ಆದರೆ ಈ ಲೋಕದ ಮಲಿನತೆ, ಪಾಪದ ಕಾರ್ಯಗಳು ಕುಟುಂಬದಲ್ಲಿ ಆವರಿಸಿಕೊಳ್ಳುವುದರಿಂದ ಇವತ್ತು ಅನೇಕ ಕುಟುಂಬಗಳಲ್ಲಿ ದೇವರು ಇಲ್ಲದಂತ ಜೀವನ ಕುಟುಂಬದಲ್ಲಿ ಇದೆ. ದೇವರು ಇಲ್ಲದಂತ ಜೀವನ ಇವತ್ತು ಕುಟುಂಬದಲ್ಲಿ ಜೀವಿಸ್ತಾ ಇದ್ದಾರೆ. ದೇವರಿಲ್ಲ. ಬೈಬಲ್ ಸ್ಪಷ್ಟವಾಗಿ ಪ್ರಸಂಗಿಯಲ್ಲಿ ನಾವು ನೋಡ್ತೀವಿ, 4ನೇ ಅಧ್ಯಾಯದಲ್ಲಿ 3 ಉರಿ ಹಗ್ಗ ಹರಿದು ಹೋಗುವುದಿಲ್ಲ ಅಂತೆ. ಎಷ್ಟು ಉರಿ ಹಗ್ಗ? 3 ಉರಿ ಹಗ್ಗ. 1 ಉರಿ ಪುರುಷನು, ಇನ್ನೊಂದು ಉರಿ ಸ್ತ್ರೀ ಆಗಿದ್ದಾರೆ, 3ನೇ ಉರಿ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಯಾರ ಕುಟುಂಬದಲ್ಲಿ ದೇವರಿರ್ತಾನೋ, ಯಾರ ಜೀವಿತದಲ್ಲಿ ದೇವರಿರ್ತಾನೋ, ಯಾರ ಕುಟುಂಬದಲ್ಲಿ ದೇವರು ವಾಸ ಮಾಡ್ತಾನೋ ಆ ಕುಟುಂಬ ಬಿಗಿಯಾಗಿರ್ತದೆ. ಆ ಕುಟುಂಬದಲ್ಲಿ ಆಶೀರ್ವಾದ, ಆ ಕುಟುಂಬದಲ್ಲಿ ಸಮಾಧಾನ, ಆ ಕುಟುಂಬದಲ್ಲಿ ನೆಮ್ಮದಿಯಾಗಿರುವಂಥದ್ದಾಗಿದೆ. ಯಾಕಂದ್ರೆ ಪ್ರಾರಂಭದಲ್ಲಿ ದೇವರು ಹೇಗೆ ಸೃಷ್ಟಿ ಮಾಡಿದರು, ಯಾವ ರೀತಿಯಲ್ಲಿ ದೇವರು ಪ್ರಾರಂಭಿಸಿದನು, ಅದೇ ರೀತಿಯಲ್ಲಿ ಆ ಕುಟುಂಬವು ಅನುಭವಿಸುತ್ತಾ ಮುಂದೆ ಸಾಗಲಿಕ್ಕೆ ಹೋಗುವಂಥದ್ದಾಗಿದೆ. ಹಲ್ಲೆಲೂಯಾ. ದಾಂಪತ್ಯವು ಮಾನ್ಯವಾದದ್ದೆಂದು ಎಲ್ಲರೂ ಎಣಿಸಬೇಕು. ಇದು ದೇವರಿಂದ ಪ್ರಾರಂಭವಾದದ್ದು, ದೇವರು ಆಶೀರ್ವದಿಸಿದ್ದು, ದೇವರು ಕೊಟ್ಟ ಅಧಿಕಾರದಿಂದ ಕೂಡಿದ್ದು. ತಿರುಗಿ ದೇವರ 2ನೇ ಸಾರಿ ಬರುವಾಗ, ಕ್ರಿಸ್ತನು ಬರುವಾಗ, ನಮ್ಮ ಕರ್ತನಾದ ಯೇಸು ಸ್ವಾಮಿ ಬರುವಾಗ ಅದು ತೋರಿಸುವಂಥದ್ದಾಗಿದೆ. ಯಾರೆಲ್ಲ ಈ ರೀತಿ ರೆಡಿಯಾಗಿರ್ತಾರೋ, ಸಭೆ ಯಾರೆಲ್ಲ ಈ ರೀತಿಯಾಗಿ ಮೊದಲಿಗಿತ್ತಿಯಾಗಿ ರೆಡಿಯಾಗಿರ್ತಾರೋ ಅವರು ಕ್ರಿಸ್ತನ ಜೊತೆ ಹೋಗುವವರಾಗಿದ್ದಾರೆ. ಕ್ರಿಸ್ತನ ಮೊದಲಿಂಗನಾಗಿ 2ನೇ ಸಾರಿ ಬರುವಾಗ ಆಚನ ಜೊತೆ ಹೋಗುವವರಾಗಿದ್ದಾರೆ. ಇಬ್ಬರನ್ನಾಗಿ ಕೂಡಿಸಿದಂಥ ದಾಂಪತ್ಯ ಜೀವನವನ್ನ ಕರ್ತನ ಆಶೀರ್ವದಿಸಿದ ರೀತಿಯಲ್ಲಿ ಕರ್ತನ ಕಿರಣ, ದೇವರೇ ನನ್ನ ದಾಂಪತ್ಯ ಜೀವನವನ್ನ ನೀನು ಆಶೀರ್ವಾದ ಮಾಡು. ದೇವರೇ ಮತ್ತೆ ನನ್ನ ದಾಂಪತ್ಯ ಜೀವನವನ್ನು ಆಶೀರ್ವಾದ ಮಾಡು. ಪ್ರಾರಂಭದಲ್ಲಿ ನೀನು ಆಶೀರ್ವಾದ ಮಾಡಿದೆಯಾ, ಶುದ್ಧವಾಗಿತ್ತು, ಯಾವ ಕಣ್ಣೀರಿರಲಿಲ್ಲ, ಯಾವ ನಿರಾಶೆ ಇರಲಿಲ್ಲ, ಯಾವ ಸೋಲುಗಳಿರಲಿಲ್ಲ, ಯಾವ ಭಯ ಇರಲಿಲ್ಲ. ಆದ್ರೆ ಇವತ್ತು ಎಷ್ಟೋ ಕುಟುಂಬದಲ್ಲಿ ಕಣ್ಣೀರಿದೆ, ಜಿಗುಪ್ಸಿದೆ, ಗೋಳಾಟ ಇದೆ, ಅಸಮಾಧಾನ ಇದೆ. ಕಾರಣ ದೇವರೇ, ಯಾವುದು ಭಾಗದಲ್ಲಿ ನಾನು ತಪ್ಪಿದ್ದೇನೆ ಸ್ವಾಮಿ. ನೀನು ಪರಿಶುದ್ಧವೆಂದು ಎಣಿಸಿದ, ಪರಿಶುದ್ಧವೆಂದು ಪ್ರಾರಂಭಿಸಿದ ಈ ದಾಂಪತ್ಯ ಜೀವಿತದಲ್ಲಿ ಕಣ್ಣೀರು ಕೂಡಿದೆ, ಅಸಮಾಧಾನ ಕೂಡಿದೆ, ನಿರಾಶೆ ಕೂಡಿದೆ. ಕರ್ತನೆ, ತಿರುಗಿ ನನ್ನ ದಾಂಪತ್ಯ ಜೀವಿತವನ್ನು ನೀನು ಆಶೀರ್ವಾದ ಮಾಡು. ತಿರುಗಿ ನಾನು ದಾಂಪತ್ಯ ಜೀವಿತದಲ್ಲಿ ಕರ್ತನೆ ನೀನು ಬಾ ಸ್ವಾಮಿ, ನನ್ನ ಜೀವಿತವನ್ನು ಕಟ್ಟು ಆಶೀರ್ವದಿಸಿ ಎಂಬುದಾಗಿ ಕೇಳುವಾಗ ಖಂಡಿತವಾಗಿ ಆ ದಿನ ಕಾನಾ ಊರಿಗೆ ಯೇಸು ಸ್ವಾಮಿಯೋಗ ಆಶೀರ್ವದಿಸಿ ಅದ್ಭುತ ಮಾಡಿದ ರೀತಿಯಲ್ಲಿ, ನೀರನ್ನು ದ್ರಾಕ್ಷರಸವಾಗಿ ಮಾಡಿದ ರೀತಿಯಲ್ಲಿ ಇವತ್ತು ನಿನ್ನ ಜೀವನದಲ್ಲಿ, ನಿನ್ನ ಕುಟುಂಬದಲ್ಲೂ ಕೂಡ ಕರ್ತನು ಬರಲಿಕ್ಕೆ ಸಿದ್ಧನಾಗಿದ್ದಾನೆ. ಹಲ್ಲೆಲೂಯಾ. ಯಾರೆಲ್ಲ ಆತನ ಕರೀತಾರೆ, ಸ್ವಾಮಿ ನನ್ನ ಜೀವಿತದಲ್ಲಿ ಬಾ, ನನ್ನ ಕುಟುಂಬದಲ್ಲಿ ಬಾ ಸ್ವಾಮಿ, ಮೊದಲು ಹೇಗೆ ನೀನು ಕಟ್ಟಿದೆಯೋ ಅದೇ ರೀತಿ ನನ್ನ ಕುಟುಂಬ ಇರಲಿ ಎಂಬುದಾಗಿ ನೀನು ಸ್ವರ ಎತ್ತಿ ಹೃದಯ ತೆರೆದು ಕರ್ತನಿಗೆ ಕೇಳ್ತೀಯೋ, ಖಂಡಿತವಾಗಿ ಮೊದಲು ಇದ್ದಾಗೆ ಕರ್ತನು ಒಡೆದು ಹೋದ ಪಾತ್ರೆ, ನಿರಾಶೆಯಿಂದ ಕೂಡಿದ ಪಾತ್ರೆಯನ್ನ ತಿರುಗಿ ತನ್ನ ಕೈಗಳಿಂದ ಕರ್ತನು ರೂಪಿಸಿ ಸುಂದರವಾದ ಪಾತ್ರೆಯಾಗಿ ಕರ್ತನು ಮಾಡುವನಾಗಿದ್ದಾನೆ. ಹಲ್ಲೆಲೂಯಾ. ನಾವಿರುವ ಸ್ಥಳದಲ್ಲಿ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ, ಕರ್ತನ ಸಮ್ಮುಖದಲ್ಲಿ ಹೇಳುವಂತರಾಗೋಣ, ಸ್ವಾಮಿ ಈ ದಾಂಪತ್ಯ ಜೀವನ ಇದು ಮಾನ್ಯವಾದದ್ದು, ಇದು ನೀನು ಪರಿಶುದ್ಧವಾಗಿ ಪ್ರಾರಂಭಿಸಿದ್ದು, ನೀನು ಪ್ರಾರಂಭ ಮಾಡುವಾಗ ಶುದ್ಧವಾಗಿ ಇತ್ತು ಕರ್ತನೆ, ನೀನು ಪ್ರಾರಂಭಿಸುವಾಗ ಆಶೀರ್ವಾದದಿಂದ ತುಂಬಿತ್ತು, ನೀನು ಕೊಟ್ಟ ಅಧಿಕಾರದಿಂದ ದೇವರೇ ಇವತ್ತು ಭೂಲೋಕದಲ್ಲಿ ನಾನು ಜೀವಿಸ್ತಾ ಇದ್ದೇನೆ. ಹೌದು ಕರ್ತನೆ, ತಿರುಗಿ 2ನೇ ಸಾರಿ ನೀನು ಬರುವಾಗ ತಿರುಗಿ ನನ್ನನ್ನು ಕರೆದುಕೊಂಡು ಹೋಗುವಂಥ ದೇವರು. ಹೌದು ಸ್ವಾಮಿ, ನನ್ನ ದಾಂಪತ್ಯ ಜೀವಿತವನ್ನ ನೀನು ಆಶೀರ್ವದಿಸು. ನನ್ನ ದಾಂಪತ್ಯ ಜೀವಿತದ ಮೇಲೆ ನಷ್ಟ ಇರಲಿ ದೇವರೇ. ಮೊದಲು ಯಾವ ರೀತಿಯಲ್ಲಿ ಸಂತೋಷ ಸಮಾಧಾನ ದಾಂಪತ್ಯ ಜೀವನದಲ್ಲಿ ಇತ್ತು ಪ್ರಾರಂಭದ ಮದುವೆಯಲ್ಲಿ, ಅದೇ ನನ್ನ ದಾಂಪತ್ಯ ಜೀವನದಲ್ಲಿ ಕೂಡ ಇರಲಿ ಕರ್ತನೆ. ಸ್ವಾಮಿ, ಕಣ್ಣೀರನ್ನು ತೊಲಗಿಸು, ನೋವನ್ನು ತೊಲಗಿಸು, ಅಸಮಾಧಾನವನ್ನು ತೊಲಗಿಸು, ಪಾಪವನ್ನು ನನ್ನ ಕುಟುಂಬದಿಂದ ತೊಲಗಿಸು. ಕರ್ತರಿಗಳನ್ನು ಸ್ವಾಮಿ, ನನ್ನ ಕುಟುಂಬದಲ್ಲಿ ಪಾಪ, ನನ್ನ ಕುಟುಂಬದಲ್ಲಿ ನೀನು ಬಂದರೆ ಸಂತೋಷ, ನನ್ನ ಕುಟುಂಬದಲ್ಲಿ ನೀನು ಬರುವಾಗ ನೆಮ್ಮದಿ ದೇವರೇ ಎಂಬುದಾಗಿ ಇರುವ ಸ್ಥಳದಲ್ಲಿ ನಮ್ಮ ಕೈಗಳನ್ನು ಮೇಲೆತ್ತಿ ಕರ್ತನಿಗೆ ತೋರಿಸೋಣ. ಸ್ವಾಮಿ, ನನ್ನ ಕುಟುಂಬದಲ್ಲಿ ಬಾ ಕರ್ತನೆ. ಆ ದಿನ ಯಾವ ರೀತಿಯಲ್ಲಿ ನೀನು ಆಶೀರ್ವಾದ ಮಾಡಿದೆವು ಪ್ರಾರಂಭದಲ್ಲಿ, ಅದೇ ರೀತಿಯಲ್ಲಿ ನನ್ನ ಕುಟುಂಬದ ಮೇಲೆ ಕೂಡ ನಿನ್ನ ಹಸ್ತ ಇರಲಿ, ನನ್ನ ಕುಟುಂಬದ ಮೇಲೆ ಕೂಡ ನಿನ್ನ ಆಶೀರ್ವಾದ ಇರಲಿ. ಭೌತಿಕ ಆಶೀರ್ವಾದ, ಆತ್ಮಿಕ ಆಶೀರ್ವಾದ ನನ್ನ ಕುಟುಂಬದ ಮೇಲೆ ಇರಲಿ ಸ್ವಾಮಿ. ನನ್ನ ಕುಟುಂಬವನ್ನು ವಿಶೇಷವಾಗಿ ಆಶೀರ್ವದಿಸು ದೇವರೆಂಬುದಾಗಿ. ಹಲ್ಲೆಲೂಯಾ,
ಹಲ್ಲೆಲೂಯಾ. ಎಬಿನೇಸರೇ, ಎಬಿನೇಸರೇ, ಇದುವರೆಗೂ ಸಹಾಯ ನೀನೇ. ಎಬಿನೇಸರೇ, ಎಬಿನೇಸರೇ, ಇದುವರೆಗೂ ಸಹಾಯ ನೀನೇ. ಸ್ತೋತ್ರ ಸ್ತೋತ್ರ ಸ್ತೋತ್ರ, ನನ್ನನ್ನು ಕರೆದಿರುವೆ ಸ್ತೋತ್ರ. ಸ್ತೋತ್ರ ಸ್ತೋತ್ರ ಸ್ತೋತ್ರ, ಗರ್ಭದಲ್ಲಿ ಕಾದಿರುವೆ ಸ್ತೋತ್ರ. ನಾನು ನನ್ನ ಮನೆಯು ನನ್ನ ಮನೆಯವರೆಲ್ಲರೂ ಮರೆಯದೆ ಸ್ತುತಿಸುವೆವು. ಒಪ್ಪಿಸಿಕೊಂಡು ಇರುವ ಸ್ಥಳದಲ್ಲಿ ನಾನು ನನ್ನ ಮನೆಯು ನನ್ನ ಮನೆಯವರೆಲ್ಲರೂ ಮರೆಯದೆ ಸ್ತುತಿಸುವೆವು. ಕರ್ತನ ಸಮ್ಮುಖದಲ್ಲಿ ದೇವರೇ, ಮತ್ತೆ ನನ್ನ ಕುಟುಂಬವು ದೇವರೇ ಸುಂದರವಾಗಿ ಕಟ್ಟಲ್ಪಡಲಪ್ಪ. ಪ್ರೀತಿಯಿಂದ ಕಟ್ಟಲ್ಪಡಲಿ, ಸಂತೋಷದಿಂದ ಕಟ್ಟಲ್ಪಡಲಿ, ನೀನು ಪ್ರಾರಂಭಿಸಿದ ಆಶೀರ್ವಾದದಿಂದ ಕಟ್ಟಲ್ಪಡಲಿ ಎಂಬುದಾಗಿ ನಾವು ಪ್ರಾರ್ಥಿಸಿಕೊಳ್ಳೋಣ. ಇವತ್ತು ಪಾಪವು ಮನುಷ್ಯನೊಳಗೆ ಪ್ರವೇಶ ಮಾಡುತ್ತಾ ಇರುವುದರಿಂದ ಜಾರತ್ವ, ವ್ಯಭಿಚಾರ, ನಾನಾ ವಿಧವಾದ ಪಾಪಗಳು ಇವತ್ತು ಕುಟುಂಬಗಳಲ್ಲಿ ಪ್ರವೇಶ ಮಾಡ್ತಾ ಇರುವುದರಿಂದ ಸಮಾಧಾನನೇ ಇಲ್ಲ. ಯಾವಾಗಲೂ ಕುಟುಂಬದಲ್ಲಿ ಜಗಳಗಳು, ಯಾವಾಗಲೂ ಕುಟುಂಬದಲ್ಲಿ ಅಸಮಾಧಾನ, ಯಾವಾಗಲೂ ಕುಟುಂಬದಲ್ಲಿ ಕಣ್ಣೀರು. ಕರ್ತನಿಗೆ ಸ್ವಾಮಿ, ಮತ್ತೆ ನನ್ನ ಕುಟುಂಬವನ್ನ ಕಟ್ಟಪ್ಪ, ಮತ್ತೆ ನನ್ನ ಕುಟುಂಬವನ್ನು ವಿಶೇಷವಾಗಿ ನೀನು ಆಶೀರ್ವಾದ ಮಾಡು ದೇವರೆಂಬುದಾಗಿ ಯಾರೆಲ್ಲ ಇಂಥ ಆಶೀರ್ವಾದವನ್ನು ಬಯಸುತ್ತೀರೋ ಅವ್ರು ನನ್ನ ಜೊತೆ ಸೇರಿ ಪ್ರಾರ್ಥನೆ ಮಾಡಿ. ನೀವಿರುವ ಸ್ಥಳದಲ್ಲಿ ನೀವು ಎಲ್ಲೇ ಇರಬಹುದು, ನಾನು ಹೇಳಿದ ಹಾಗೆ ನನ್ನ ಜೊತೆ ಸೇರಿ ಪ್ರಾರ್ಥನೆ ಮಾಡೋಣ. ನನ್ನನ್ನು ಪ್ರೀತಿಸುವಂತ ಯೇಸುವೆ, ನಿನ್ನ ಸುಂದರ ನಾಮಕ್ಕೆ ಕೋಟ್ಯಾನುಕೋಟಿ ಸ್ತೋತ್ರಗಳಪ್ಪ. ಹೌದು ಸ್ವಾಮಿ, ನಿನ್ನ ಸ್ವಂತ ಕೈಯಿಂದ ನನ್ನನ್ನು ಸೃಷ್ಟಿಸಿ, ನಿನ್ನ ಸ್ವಂತ ಕೈಯಿಂದ ಒಬ್ಬಂಟಿಗೆ ನನ್ನ ಕುಟುಂಬಸ್ಥರನ್ನಾಗಿ ಮಾಡಿ ಆಶೀರ್ವದಿಸಿದೆಯಪ್ಪ. ಹೌದು ಕರ್ತನೆ, ಇವತ್ತು ನಿನ್ನ ಆಶೀರ್ವಾದವನ್ನು ಕಳ್ಕೊಂಡು, ನೀನು ಕೊಟ್ಟ ಸಂತೋಷವನ್ನು ಕಳ್ಕೊಂಡು, ನೀನು ಕೊಟ್ಟ ನೆಮ್ಮದಿಯನ್ನು ಕಳೆದುಕೊಂಡು ಇವತ್ತು ಅಸಮಾಧಾನದಲ್ಲಿ, ಸಂತೋಷ ಇಲ್ಲದೆ, ಒಬ್ಬರ ಮೇಲೆ ಒಬ್ಬರು ಪ್ರೀತಿ ಇಲ್ಲದೆ, ಒಬ್ಬರ ಮೇಲೆ ಒಬ್ಬರು ವೈಮನಸ್ಸುಗಳು, ಒಬ್ಬರಲ್ಲಿ ಒಬ್ಬರಿಗೆ ಅಸಮಾಧಾನ ಇವತ್ತು ಕಾಣ್ತಾ ಇದ್ದೇನೆ ಸ್ವಾಮಿ. ಕರ್ತನೆ, ಮತ್ತೆ ನನ್ನ ಕುಟುಂಬವನ್ನು ಕಟ್ಟಪ್ಪ, ಆಶೀರ್ವದಿಸು, ಆಶೀರ್ವಾದ ಮಾಡು. ಯಾರೆಲ್ಲ ಒಪ್ಪಿಸಿಕೊಡ್ತಾ ಇದ್ರು ಅವರೆಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ. ಆಶೀರ್ವದಿಸು ಕರ್ತನೆ. ಮತ್ತೊಂದು ಸಾರಿ ನೀನು ನನ್ನ ಕುಟುಂಬದಲ್ಲಿ ಬರ್ತಾ ಇದಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆ ನಿನಗುಂಟಾಗಲಪ್ಪ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆ. ಆಮೇನ್, ಆಮೇನ್.